ಹಲೋ ಎವ್ರಿವನ್, ಯಾರು ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾಕೆಂದರೆ ಅಷ್ಟೇ ಫನ್ ಆಗಿದೆ ಈ ಒಂದು ಬ್ಲಾಗು. ಸಿಕ್ಕಾಪಟ್ಟೆ ನಗಬೇಕಾ? ಈ ವಿಡಿಯೋ ಕೊನೆವರೆಗೂ ನೋಡಿ. ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ನಾವು ಹೊರಗಡೆ ಅಂತ ಹೋಗಿ ಎಂಜಾಯ್ ಮಾಡಿರೋದು ಮಕ್ಕಳ ಜೊತೆ, ಅದು ಇಷ್ಟು ಫನ್ ಆಗಿ. ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ಯಾವುದು ಅಂತ ಹೇಳ್ತೀನಿ. ಶಾಕ ತಿರ್ಗಿಸ್ಲಾ ತಿರ್ಗಿಸ್ಬೇಕಂತ ಏನೇನಾಗಲ್ಲ ಸುಮ್ಮನೆ ಬರಬೇಡ ಅಲ್ಲೋಡಿ ಅದ ಅಲ್ಲ ಸೂಪರ್ ಸೂಪರ್ ಆಯ್ ಮಾಡಿ ಅಮ್ಮ ಆಯನ್ ಆಯನ್ ಬಿಡಮ್ಮ ಆಡ್ಲಿ, ಸುಮ್ಮನಿರಮ್ಮ, ಏನಾಗಲ್ಲ ಅದು. ಆಡ್ತಾನ ಬಿಡಮ್ಮ. तत्परजाय विद्महे महादेवाय धीमहि तन्नो रुद्रः प्रचोदयात्। लक्ष्मीनारायण नमः स्वामिने नमो नमः। इति गद्दास्नानं स्नापयामि। तदमूलमन्त्रेण शुद्धोदस्नानं स्नापयामि। ಹಲೋ, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಚಂದ್ರಾಯಪಟ್ಟಣಕ್ಕೆ ಹೋಗ್ತಿದ್ದೀವಿ. ಚಂದ್ರಾಯಪಟ್ಟಣಕ್ಕೆ ಯಾಕಪ್ಪ ಹೋಗ್ತಿದ್ದೀವಿ ಅಂದರೆ, ಚಂದ್ರಾಯಪಟ್ಟಣದಲ್ಲಿ ನಮ್ಮ ಅತ್ತಿಗೆ ಮನೆದು ಗೃಹ ಪ್ರವೇಶ ಇದೆ. ಸೊ ಹಂಗಾಗಿ ಚಂದ್ರಾಯಪಟ್ಟಣಕ್ಕೆ ಹೋಗ್ತಿದ್ದೀವಿ. ಚಂದ್ರಾಯಪಟ್ಟಣದಲ್ಲಿ ಹೇಗೆಲ್ಲ ನಾವು ಪೂಜೆನ ಮಾಡ್ತೀವಿ ಅನ್ನೋದೊಂದು ಬ್ಲಾಗ್ ಮಾಡಿ ತೋರಿಸ್ತೀನಿ. ಯಾಕೆ ಮುನ್ಸ್ಕೊಂಡಿರೋದು? ಯಾರು ಬಿಟ್ಟೋದ್ರು? ಅಪ್ಪ ಬಿಟ್ಟೋತ? ಓಲಿ ಬಿಡವ, ನಾನಿಲ್ವಾ? ನನ್ನ ಮಗಳು ಅವರಪ್ಪ ಬಿಟ್ಟೋದ್ರು ಅಂತ ಮುನ್ಸ್ಕೊಂಡು ಕೂತಿದ್ದೆ. ನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪವನ ಚರಣ ಪನ್ನಗ ಶಯನ ಪವನ ಚರಣ ನಮಿತಿ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿರುಳಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪವನ ಶರಣ ಪನ್ನಗ ಶಯನ ಪವನ ಶರಣ ನಮಿತಿ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನನಗಾಗಿ ಏನಂತ ನಾ ಕೇಳೆನೋ ಕನಕನಕಬೇಕೆಂದು ನಾ ಬೇಳೆನೋ ನನಗಾಗಿ ಏನಂತ ನಾ. ಸತ್ಯನಾರಾಯಣ ಪೂಜೆನ ಮಾಡಿದರೆ ಆದಷ್ಟು ಒಳ್ಳೆಯದಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲರೂ ನಿಮಗೆ ಕಷ್ಟ ಜಾಸ್ತಿ ಬರ್ತಾ ಇದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ. अदमूलमन्त्रेण शुद्धोदकस्नानं स्थापयामि। ओम गुरुदेव महादेव गुरुदेव सदाशिवः गुरुसाक्षात् परब्रह्म तस्मै श्री गुरवे नमः। लक्ष्मीनारायण नमः स्वामिने नमो नमः। विधिः शङ्करस्नानं स्थापयामि। अदमूलमन्त्रेण शुद्धोदकस्नानं स्थापयामि। ನಂತರ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂದ್ಬಿಟ್ಟು ನಾನು, ನನ್ನ ಹಸ್ಬೆಂಡ್, ನನ್ನ ಪಾಪು ಹೊರಗಡೆ ಹೋಗ್ತಾ ಇದ್ದೀವಿ ಬೈಕಲ್ಲಿ. ನಮ್ಮ ಅತ್ತಿಗೆ ಅವ್ರದ್ದು ಬೈಕ್ ತೊಗೊಂಡು ನಮ್ಮ ಪಾಪುಗೊಂದು ಬರ್ತಾ ಹಂಗೆ ಸೈಕಲ್ ತೊಗೊಂಡು ಬಂದ್ವು ಚಂದ್ರಾಯಪಟ್ಟಣದಲ್ಲೇ.
ಹಾಗೆ ಇದು ಅಲ್ಲಿ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾವು ಹಾಸನ್ಗೆ ಹೊರಟ್ವು. ಹಾಸನ್ಗೆ ಹೋಗುವಾಗ ಒಂದು ಪ್ರಕೃತಿ ವನ ಚನ್ನರಾಯಪಟ್ಟಣದಲ್ಲಿ ಒಂದು ಪಾರ್ಕ್ ಇದೆ. ತುಂಬ ಚೆನ್ನಾಗಿದೆ. ತುಂಬ ಜನ ಬಂದಿದ್ದರು. ನೀವೇ ನೋಡ್ತಿದ್ದೀರ ಎಷ್ಟು ವೆಹಿಕಲ್ಸ್ಗಳು, ಎಷ್ಟು ಕಾರು, ಬೈಕು ಎಲ್ಲ ನಿಂತಿದೆ. ಪಾರ್ಕಿಂಗು ಕೂಡ ತುಂಬ ಚೆನ್ನಾಗಿದೆ, ಮಾಡೋಕ್ಕೆ ಪ್ಲೇಸಸ್ ಇದೆ. ಹಾಗೆ ಅಲ್ಲಿ ಏನೇನೆಲ್ಲ ಇದೆ ಅಂತ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಸರಿ ಹೋಗೋಣ ಅಂದ್ಬಿಟ್ಟು ನಾವು ಒಳಗಡೆ ಹೋಗ್ತಿದ್ವು. ಒಳಗಡೆ ಹೋಗುವಾಗ ಶಿವನ ಕೆತ್ತನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಅಲ್ಲೇ ಕಾಣುತ್ತಾ. ಚೆನ್ನಾಗಿತ್ತ ಆಟ ಆಡ್ದ? ಸೂಪರ್ ಸೂಪರ್ ಮಗ್ನೆ. ಹ್ಞೂ ಅನ್ನವ. ಕೋ ಕೋ ಮೂಕಳು ಸುಮ್ಮನೆ ಅಲ್ಲಿ ಮುಂದೆ ಹೋಗೋಣ ರೀ. ದೂಕ್ ಬರ್ರಮ್ಮ, ದೂಕ್ ಬರ್ರಿ. ಸಾಕು ಸಾಕು ಸಾಕು, ಅದು ಬೀಳುತ್ತೆ, ಎದ್ರಿಕೆಲ್ಲ ಅಮ್ಮ ಅಲ್ಲಿ ನೋಡ್ಕೊಂಡು ಮಾಡೆ ಮೊಬೈಲ. ಮೊಬೈಲ್ ಕಾಣಿಸ್ತಿದ್ದೀನ. ಓಯ್ ಅವನ್ ಓಯ್ ಬಂದೇರಿ. ತುಂಬ ಜನ ಇದ್ದರು. ಬಟ್ ಬೋಟಲ್ಲಿ ಅಷ್ಟು ನೀರೇನು ಚೆನ್ನಾಗಿಲ್ಲ ಅನ್ನಿಸ್ತು. ಹಂಗಾಗಿ ನನ್ನ ಮಗ ಕರ್ಕೊಂಡೋಗು ಅಂತಿದ್ರು ಕೂಡ ನಮ್ಮ ಮನೆಯವ್ರು ಬೇಡ ಅಂತಿದ್ರು. ಅವನಿಗೆ ಬೋಟಲ್ಲಿ ಹೋಗಬೇಕು ಅಂತ ಆಸೆ ಇದೆ. ಹಾಗಾಗಿ ವೆರಿ ಗುಡ್. ಏನಾಗಲ್ಲ, ಬಾ ಬಾ. ಹಿಂಗೆ ಬರ್ಬೇಕು, ಹಿಂಗೆ ಹಿಡ್ಕೊ, ಅದು ಅದು ಹಿಡ್ಕೊ, ಹಂಗೆ ಬಿಡೋ, ನನ್ನ ಬಿಡೋ, ಎರಡು ಕೈಲಿ ಅಲ್ಲಿ ಹಿಡಿಯೋ, ಎರಡು ಕೈಲಿ ಹಿಡ್ಕಲ್ಲ, ಹಿಡಿಯಾ. ಹಾಂ ಹಿಡ್ಕೊ, ಗುಡ್, ವೆರಿ ಗುಡ್. ಹಾಂ ಅದಕ್ಕೆ ಬಾ, ವೆರಿ ಗುಡ್ ವೆರಿ ಗುಡ್. ಮತ್ತೆ ಮಾಡ್ತೀಯಾ? ಈಗ ಗೊತ್ತಾಯ್ತಲ್ಲ, ಮಾಡ್ತೀಯಾ ಮಾಡ್ತೀಯಾ ಬೇಡವಾ? ಮಾಡವಾ ಮಾಡವಾ, ಟ್ರೈ ಮಾಡವಾ. ಅವನು ಸೂಪರ್ ಫಾಸ್ಟ್, ಸೂಪರ್ ಮ್ಯಾನ್. ಹಾಂ ವೆರಿ ಗುಡ್ ಮಗನೇ, ವೆರಿ ಗುಡ್ ಎಸ್ ಸೂಪರ್. ಹೆಂಗೆ ಐ ನಮ್ ರಾಜ್ಕುಮಾರಿ ಇಲ್ಲಯ್ಯ. ಹಾಯ್ ಮಾಡು, ಹಾಯ್ ಹಾಯ್. ಮುತ್ತೆ ಕೊಡು. ಅಪ್ಪ ಹಚ್ಚು, ಅಪ್ಪ ಹಚ್ಚು. ಓ ಐಸಾ ಐಸಾ ಐ ಐ ಐ. ಅವರೇ ಇಲ್ಲಿ ಫೋಟೋ ತಗೋಬೋದು ಬನ್ನಿ ಅಂತಂದಿತ್ತು. ಹಾಯ್ ಮಾಡಿ, ಹಾಯ್ ಗೊಂಬೆ. ಈಗ ಈ ಮರ ನಮ್ಮ ಅಲ್ತಾವಲ್ಲ ನೋಡ್ಬೋದಾಯ್ತು, ಇದು ಬೇರೆ ಈ ಮರ ನೋಡಕ. ಅಯ್ಯೋ ಒಳಗಡೆ ಐತ್ ಬನ್ನಿ. ಮರ ನೋಡಕ್ಕಂತೆ ಹೊಲದಲ್ಲೇ ಐತಂತೆ ಅವ್ರ ಹೊಲದಲ್ಲಿ. ಅಪ್ಪು ಹಾಯ್ ಮಾಡು, ಹಾಯ್ ಮಾಡು ಅಮ್ಮ ಅಮ್ಮ. ಹಾಗೆಯೇ ಮತ್ತೆ ಕಾಮಿಡಿ ನೋಡಬೇಕಾಗಿತ್ತು. ಈ ಮರಗಳು ನೋಡೋಕ್ಕೆ ನಾವು ಅಲ್ಲಿಂದ ಇಲ್ಲಿಗೆ ಬರಬೇಕಿತ್ತ ಅಂತ ಬೇರೆ ಕಾಮಿಡಿ ಮಾಡ್ತಿದ್ರು. ಆ್ಯಕ್ಚುಲಿ ಅವರು ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ, ಮನೆ ಅವಲ್ಲ ಎಷ್ಟೇ ಪ್ರಪಂಚ ಆಗಿದೆ ನಮ್ಮ ಅತ್ತೆಗೆ. ಬಟ್ ಫಸ್ಟ್ ಟೈಮ್ ಅವರು ಕೂಡ ನಮ್ಮ ಜೊತೆ ಹೊರಗಡೆ ಬಂದಿದ್ದರು. ಅವರಿಗೊಂಥರ ಏನು ಅನ್ನಿಸ್ತಿತ್ತು ಅಂದರೆ, ಇಲ್ಲಿ ಏನಿದು ಮರ ಗಿಡ ನೋಡೋಕೆ ಬರಬೇಕಾ, ನಮ್ಮೂರಲ್ಲೇ ಸಿಗ್ತಿರಿವ ಅಂತ ಹೇಳ್ತಾಯಿದ್ರು. ನಂತರ ಮಕ್ಕಳಿಗೆ ಗೇಮ್ಸ್ ಇದೆ, ಒಳಗಡೆ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಬಂದ್ವು. ಆಮೇಲೆ ಮಕ್ಕಳು ಆಟ ಆಡ್ತಿದ್ದಾಗೆಲ್ಲ ಇಬ್ಬರಜ್ಜಿದಿರು ಸ್ವಲ್ಪ ಎದುರುಗೊತ್ತಾ ಇದ್ರು, ಎಲ್ಲಿ ಬಿದ್ದುಬಿಡ್ತಾರೋ ಅಂತ. ಇಬ್ಬರಜ್ಜಿದಿರು ಕೂಡ ನೋಡ್ಕೋತಾ ಇದ್ರು ಮಕ್ಕಳನ್ನು. ಅದ್ರ ಜೊತೆ ನಾವು ಕೂಡ ಎಂಜಾಯ್ ಮಾಡಿದ್ವು. ತುಂಬ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು.
ಸೀರಿಯಸ್ಲಿ ಇಡೀ ಫ್ಯಾಮಿಲಿ ಒಂದು ಹೊರಗಡೆ ಬಂದಿರೋದು ಅಂದರೆ ಇದೇ ಫಸ್ಟ್ ಟೈಮ್ ನಾವು ಈ ಥರ ಮಕ್ಕಳ ಜೊತೆ ಖುಷಿಯಾಗಿ ಕಾಲ ಕಳೆದು ಬಂದಿತ್ತು ಅಂದರೆ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗೋವಂಥ ಫ್ಯಾಮಿಲಿನೇ ಅಲ್ಲ ನನ್ನ ಹಸ್ಬೆಂಡ್ ಮನೇಲಿ. ಬರೀ ಮನೆ, ಹೊಲ, ಮನೆ ಇಷ್ಟೇ ಅವ್ರದ್ದು ಪ್ರಪಂಚ ಆಗಿಬಿಟ್ಟಿದೆ. ಹೊರಗಡೆ ಕರ್ಕೊಂಡು ಹೋಗುವಂಥ ಒಂದು ಆಸೆನೇ ಅವರಿಗಿಲ್ಲ. ಆದರೂ ಹಿಂಸೆಯಿಂದ ನಾನು ನನ್ನ ಮಕ್ಕಳು ಕರ್ಕೊಂಡು ಹೆಂಗೋ ಚನ್ನರಾಯಪಟ್ಟಣಕ್ಕೆ ಬಂದಿದ್ವಲ್ಲ ಅನ್ನೋ ಕಾರಣಕ್ಕೆ ಬಂದವು. ನಿಜವಾಗ್ಲೂ ಹೋಗಿ ಬನ್ನಿ ನೀವು ಕೂಡ, ನಿಮಗೂ ಕೂಡ ಹ್ಯಾಪಿ ಅನಿಸುತ್ತೆ. ಯಾಕೆಂದರೆ ಅಲ್ಲಿರೋ ಅಂಥ ಪರಿಸರ, ಮರ ಗಿಡಗಳು, ವಾತಾವರಣ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅಲ್ಲಿಗೆ ಹೋಗಿ ಪಾಪು ಜೊತೆ ಕುತ್ಕೋಗ್ ನೀನು. ನಾಡೆ ಅತ್ತ ಎಲ್ಲ ಮಾಡ್ಬೇಕು ನೀನು ಮರ ಎಲ್ಲ ಹತ್ಬೇಕು. ಗುಡ್, ವೆರಿ ಗುಡ್. ಅಪ್ಪು ಆಯ್ ಮಾಡು. ನೋಡು ಆ ಅಕ್ಕ ಹೆಂಗ್ ಬರ್ತಾವ್ರೆ, ಹಂಗೆ ಬರ್ಬೇಕು ನೀನು. ನೆಲ್ಲಿಕಾಯಿ ನೋಡಿ ಎಲ್ಲ ನೆಲ್ಲಿಕಾಯಿ ಮರನಾ? ಆಡೆ ಬಾರೆ ವಿಡಿಯೋ ಮಾಡ್ತೀನಿ. ಚಿನ್ನಿ ಶರು ನಿನ್ನ ಮಗಳು ನೋಡು. ಗೊಂಬೆ ನೋಡ ಇಲ್ಲಿ ಚಿಡಿಲಲ್ಲಿ ಎಷ್ಟು ಅಪ್ಪ 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 ನೋಡು, ಅಪ್ಪ ನೋಡು ಅಂತ. ಪಾಪ ನೋಡ ಪಾಪ ಚೆನ್ನಾಗಿದೆ. ಚರ್ಮುರಿ ಮಾಡ್ತೀರಾ? ಎಷ್ಟು? ಒಂದು 50 ರೂಪಾಯಿ ಆಗಬೇಕು. ಅಲ್ಲಿ ಸ್ನ್ಯಾಕ್ಸು ಕೂಡ ಸಿಗುತ್ತೆ, ಹೋಗಿ ಎಂಜಾಯ್ ಮಾಡಿಕೊಂಡು ತಿಂದ್ಕೊಂಡು ಬನ್ನಿ. ಹಾಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರು ವ್ಯೂಸ್ ಮತ್ತು ಸಬ್ಸ್ಕ್ರೈಬ್ ಆಗಿರೋರಿಗೆ ಮತ್ತು ನನಗೆ ಸಪೋರ್ಟ್ ಮಾಡ್ತಿರೋ ಫ್ರೆಂಡ್ಸ್, ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.